ಪಾಠ 6 ನ್ಯಾಯದ ಮೇಲೆ ದೇವರಿಗೆ ಇರುವಂತ ಪ್ರೀತಿ. ಗಾಡ್ಸ್ ಲವ್ ಫಾರ್ ಜಸ್ಟಿಸ್ ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನ ಪಡೆಯಿರಿ. ನಮಸ್ಕಾರ ದೇವರ ಮಕ್ಕಳೇ, ಸಬ್ಬತ್ ಶಾಲೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಬನ್ನಿ ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡಿ ಈ ದಿನದ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ. ಬೋಧಕರಾಗಿರ್ತಕ್ಕಂಥ ಪ್ರಸನ್ನ ಕುಮಾರ್, ಬೋಧಕರಾಗಿರ್ತಕ್ಕಂಥ ಮುತ್ತು, ಮ್ಯಾಥ್ಯೂ ಮತ್ತು ಬೋಧಕರಾಗಿರ್ತಕ್ಕಂಥ ರಾಜದಾಸ್ ಆನಂದಪ್ಪ. ನಮಸ್ಕಾರ. ನಮಸ್ಕಾರ. ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ದೇವರ ಪ್ರೀತಿಯ ಬಗ್ಗೆ ನಾವು ಕಲಿತಾ ಇದ್ದೀವಿ. ಬಹಳಷ್ಟು ವಿಷಯಗಳನ್ನು ಕಲಿತಿದ್ದೇವೆ. ಅದರಲ್ಲಿ ವಿಶೇಷವಾಗಿ ಈ ದಿನದಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥ ಭಾಗವನ್ನು, ಎಲ್ಲೋ ಒಂದು ಕಡೆ ದೇವರ ಪ್ರೀತಿಯನ್ನು ಸ್ವೀಕಾರ ಮಾಡ್ತಕ್ಕಂಥವ್ರು ನಾವು ದೇವರ ನ್ಯಾಯ ವಿಚಾರಣೆ ಅಥವಾ ನ್ಯಾಯವನ್ನು ಸ್ವೀಕಾರ ಮಾಡಲಿಕ್ಕೆ ಸ್ವಲ್ಪ ನಮಗೆ ಮುಜುಗರ. ಅದರಲ್ಲಿ ವಿಶೇಷವಾಗಿ ಈ ಪರಿಚಯ ಮಾಡಿಕೊಡುವಂಥ ಲೇಖಕರು ಏನಂತ ಹೇಳ್ತಾರೆ ಅಂದರೆ, ಆಗಿನ ಕಾಲದ ಆದಿಕಾಲದ ದೇವರುಗಳು, ವಿಭಿನ್ನವಾಗಿರ್ತಕ್ಕಂಥ ದೇವರುಗಳನ್ನು ಇವರು ಆರಾಧನೆ ಮಾಡುವಾಗ ಆ ದೇವರು ಏನನ್ನು ಸ್ವೀಕಾರ ಮಾಡ್ತಿದ್ದ ಅಂದರೆ ಮಕ್ಕಳ ಬಲಿಯನ್ನು ಸ್ವೀಕಾರ ಮಾಡ್ತಿದ್ದ, ಏನು ಮಾಡ್ತಿದ್ದ, ಯಾವ ರೀತಿ ಹೋಗ್ತಿದ್ದ ಎಂಬತಕ್ಕಂಥ ವಿಷಯವನ್ನು ನಾವು ಕಲ್ತಿದ್ದೇವೆ. ಧರ್ಮೋಪದೇಶ ಕಾಂಡದಲ್ಲೂ ಬಹಳಷ್ಟು ಮಾಹಿತಿಗಳು ಇದರಲ್ಲಿ ಬರೆದಿದೆ. ಆದರೆ ಸತ್ಯವೇದದ ದೇವರು, ಬದಲಾಗದೇ ಇರತಕ್ಕಂಥ ದೇವರು ಎಂಬತಕ್ಕಂಥ ವಿಷಯವನ್ನು ನಾವು ನೋಡ್ತೇವೆ. ಇದರಲ್ಲೂ ವಿಶೇಷವಾಗಿ ಈ ದೇವರು, ಪ್ರೀತಿಯುಳ್ಳ ದೇವರ ನ್ಯಾಯವನ್ನು ನಾವು ಈ ಒಂದು ಪಾಠದಲ್ಲಿ ಕಲಿಯೋಣ. ಸ್ಮರಣ ವಾಕ್ಯವನ್ನು ಓದಿ ನಾವು ಈ ಪಾಠವನ್ನು ಶುರು ಮಾಡೋಣ. ಯೆರೆಮೀಯ 9ನೇ ಅಧ್ಯಾಯ 24ನೇ ವಚನ. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ಹೆಚ್ಚಳ ಪಡುವವನು ತಾನು ನನ್ನನ್ನು ತಿಳಿದು ನಾನು ಲೋಕದಲ್ಲಿ ಪ್ರೀತಿ ನ್ಯಾಯಗಳನ್ನು ತೋರ್ಪಡಿಸುವ ಯೆಹೋವನಾಗಿರುವೆನು ಎಂದು ಗ್ರಹಿಸಿಕೊಂಡಿದ್ದೇನೆ ಎಂಬುದಕ್ಕೆ ಹೆಚ್ಚಳ ಪಡಲಿ. ಪ್ರೀತಿ ನ್ಯಾಯಗಳೇ ನನಗೆ ಆನಂದವೆಂದು ಯೆಹೋವನು ಅನ್ನುತ್ತಾನೆ. ಪಾಸ್ಟರ್ ಪ್ರಸನ್ನ ಕುಮಾರ್, ಅಂದಿನ ಆದಿಕಾಲದ ಜನರ ನಂಬಿಕೆಯ ಒಂದು ವಿಚಾರವನ್ನು ತೆಗೆದುಕೊಂಡಾಗ ಇರಬಹುದು, ಈ ಆಧುನಿಕ ಲೋಕದ ಜನರ ನಂಬಿಕೆ ಇರಬಹುದು, ಎಲ್ಲೋ ಒಂದು ಕಡೆ ಸ್ವಲ್ಪ ಹೋಲಿಕೆ ಇದೆ. ಏನಂತೀರ? ಖಂಡಿತವಾಗಿ. ಹಿಂದೆ ಆದಿಕಾಲದ ಐಗುಪ್ತ ದೇಶದ ಜನಾಂಗವನ್ನು ನಾವು ಗಮನಿಸುವಾಗ ಅಲ್ಲಿ ಅನ್ಯ ದೇವರನ್ನು ಪೂಜೆ ಮಾಡ್ತಾಯಿದ್ರು. ಅನ್ಯ ದೇವರುಗಳು ಅನೈತಿಕವಾದ ದೇವರು. ಅವ್ರು ಏನು ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಚಂಚಲತೆ ಉಳ್ಳ ದೇವರು. ಅನೇಕ ಸಾರಿ ಅವರು ಅದು ಮಾತ್ರ ಮಾಡ್ತಾ ಇಲ್ಲ, ಆದರೆ ದುಷ್ಟ ಕಾರ್ಯಗಳನ್ನು ಮಾಡ್ತಾಯಿದ್ರು. ಮಕ್ಕಳನ್ನು ಬಲಿ ಕೊಡ್ತಕ್ಕಂಥದ್ದು ಮತ್ತು ವಿವಿಧವಾದಂಥ ಸೃಷ್ಟಿಗಳನ್ನು ಪೂಜೆ ಮಾಡ್ತಕ್ಕಂಥದ್ದು, ತಪ್ಪಾದ ಮಾಹಿತಿಗಳನ್ನು ಜನಗಳಿಗೆ ಕೊಟ್ಟು ಭಯ ಹುಟ್ಟಿಸ್ತಕ್ಕಂಥದ್ದು. ನೋಡಿ, ಆ ಕಾಲದ ದೇವರುಗಳೇನು ಮಾಡ್ತಾಯಿದ್ದಾರೆ, ಜನಗಳಿಗೆ ಇದು ಮಾಡದೇ ಇದ್ದರೆ ನಿನಗೆ ಆಗ್ತೀಯ, ಆ ಭಯದಿಂದ ದೇವರು ಪೂಜೆ ಮಾಡ್ತಾಯಿದ್ರೆ ಹೊರತು ಪ್ರೀತಿಯಿಂದ ಮಾಡ್ತಾ ಇರಲಿಲ್ಲ. ಆದರೆ ನಮ್ಮ ದೇವರು ಅದಕ್ಕೆ ತದ್ವಿರುದ್ಧವಾಗಿ, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡಿಬೇಕು, ಇದು ನಮ್ಮ ದೇವರು ಹೇಳ್ತಕ್ಕಂಥದ್ದು. ನಮ್ಮ ಆಜ್ಞೆಗಳು ಭಾರವಾದವುಗಳಲ್ಲ, ನಿಮ್ಮನ್ನು ಯಾವತ್ತೂ ತಪ್ಪು ದಾರಿಗೆ ನಡೆಸುವುದಲ್ಲ. ನನ್ನ ಕೋಪವೂ ಸಹ ನಿಮ್ಮನ್ನು ತಪ್ಪು ದಾರಿಗೆ ನಡೆಸೋದಿಲ್ಲ. ನನ್ನ ಕೋಪದ ನಿಮಿತ್ತವಾಗಿ ಪ್ರೀತಿಯನ್ನು ಹೆಚ್ಚಿಸ್ಕೊಳ್ತೀವಿ ಎಂಬುದಾಗಿ. ಈಗ ಮಲಾಕಿ 3ನೇ ಅಧ್ಯಾಯ 6ನೇ ವಚನದಲ್ಲಿ ಹೇಳುವಾಗ, ನಾನು ದೇವರು ಎಂದಿಗೂ ಬದಲಾಗೋದಿಲ್ಲ ಎಂಬುದಾಗಿ. ಸೊ ನಮ್ಮ ದೇವರ ಪ್ರೀತಿಯಾಗಲಿ, ನ್ಯಾಯವಾಗಲಿ, ನೀತಿವಂತಿಕೆ ಆಗಲಿ ಯಾವುದು ಸಹ ಬದಲಾಗೋದಿಲ್ಲ. ಹಿಂದೆ ಸೃಷ್ಟಿಯಲ್ಲಿದ್ದಂಥ ದೇವರು ಅದೇ ದೇವರು ಈಗಲೂ ಇದ್ದಾರೆ. ಯೇಸು ಸ್ವಾಮಿಯಲ್ಲಿದ್ದಂಥ ದೇವರ ಗುಣಗಳು ಇವತ್ತು ಅದೇ ಗುಣಗಳು ನಮ್ಮನ್ನು ಬದಲಾವಣೆ ಮಾಡ್ತಕ್ಕಂಥದ್ದು. ಸೊ ದೇವರಲ್ಲಿ ಬದಲಾವಣೆ ಇಲ್ಲ, ದೇವರ ಗುಣಗಳಲ್ಲಿ ಬದಲಾವಣೆ ಇಲ್ಲ. ಈ ಅನ್ಯ ದೇವರು ಭಯ ಹುಟ್ಟಿಸೋದ್ರಿಂದ ಅನೇಕರು ದೇವರಿಂದ ದೂರ ಹೋಗ್ತಾ ಇದ್ದಾರೆ.
ವಂಡರ್ಫುಲ್. ಭಾನುವಾರದ ಪಾಠಕ್ಕೆ ನಾವು ಹೋಗೋಣ. ಪಾಸ್ಟರ್ ರಾಜದಾಸ್ ನಮಗೋಸ್ಕರ ಕಾಯ್ತಾ ಇದ್ದಾರೆ. ಪ್ರೀತಿ ಮತ್ತು ನ್ಯಾಯದ ವಿಚಾರವಾಗಿ ಹೇಳಿ. ಪ್ರೀತಿ ಮತ್ತು ನ್ಯಾಯ ಇದು ದೇವರ ಗುಣಲಕ್ಷಣ. ದೇವರು ಪ್ರೀತಿ ಸ್ವರೂಪಿ. ಅದನ್ನು ನಾವು ಓದ್ತೇವೆ. ದಯಮಾಡಿ ಫಸ್ಟ್ ಮುತ್ತವರೇ ಕೀರ್ತನೆ 33ನೇ ಅಧ್ಯಾಯ 5ನೇ ವಚನ ಓದಿ. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ಆತನು ನೀತಿ ನ್ಯಾಯಗಳನ್ನು ಪ್ರೀತಿಸುವವನು, ಭೂಲೋಕವೆಲ್ಲ ಯೆಹೋವನ ಕೃಪೆಯಿಂದ ತುಂಬಿದೆ. ಆತನು ನೀತಿ ನ್ಯಾಯಗಳನ್ನು ಪ್ರೀತಿಸುವವನಂತೆ. ಪ್ರೀತಿ ಮತ್ತು ನೀತಿ ನ್ಯಾಯ ಅದು ದೇವರ ಗುಣಲಕ್ಷಣ. ಅದನ್ನು ದೇವರು ಹಾದಿಯಿಂದ ಮಾಡ್ಕೊಂಡು ಬಂದಿದ್ದಾನೆ. ಅಂತ್ಯದವರೆಗೂ ಆ ನ್ಯಾಯವನ್ನೇ ಕೊಡ್ತಾನೆ. ಯಾವುದೇ ಕಾರಣಕ್ಕೂ ಆತನ ಅನ್ಯಾಯ ಕಂಡು ಬರಲ್ಲ. ಅದೇ ಕೀರ್ತನೆಗಳು 85ನೇ ಅಧ್ಯಾಯ 10ನೇ ವಚನ ಓದಿ. ಕೀರ್ತನೆ 85:10 ಭಾಳ ಸ್ಪಷ್ಟವಾಗಿ ಹೇಳುತ್ತೆ, ಕೃಪೆಯು ಸತ್ಯವು ಒಂದನ್ನೊಂದು ಕೂಡಿರುವವು, ನೀತಿಯು ಸಮಾಧಾನವು ಮುದ್ದಿಟ್ಟಿರುವಂತೆ. ಮರ್ಸಿ ಆ್ಯಂಡ್ ಜಸ್ಟಿಸ್ ಕಿಸ್ ಈಚ್ ಅದರ್ ಅಂತ ಹೇಳುತ್ತೆ. ಸೊ ಸ್ವಾಮಿ ಕೃಪಾಪೂರ್ಣನು, ನ್ಯಾಯವಂತ ದೇವರು. ಆತನಲ್ಲಿ ಎಷ್ಟು ಮಾತಕ್ಕೂ ಅನ್ಯಾಯ ಕಂಡು ಬರಲ್ಲ ಅಂತೆ. ಆ ಪ್ರಯುಕ್ತವಾಗಿ ಈ ದೇವರು ಪ್ರವಾದಿಗಳ ಮುಖಾಂತರ ಪದೇ ಪದೇ ಖಂಡಿಸ್ತಾ ಇದ್ದಾನೆ. ಅವರಲ್ಲಿ ಅನ್ಯಾಯ ಇತ್ತು, ಅಕ್ರಮ ಇತ್ತು, ಅನೀತಿ ಇತ್ತು ಮತ್ತು ಅವರ ತೂಕದಲ್ಲಿ ವ್ಯತ್ಯಾಸ ಇತ್ತು. ತಕ್ಕಡಿಯನ್ನು ಏರ್ಪೇರು ಮಾಡ್ತಾಯಿದ್ರು, ಹಡಿಯುವಾಗ ಏರ್ಪೇರು ಮಾಡ್ತಾಯಿದ್ರು. ಇದೆಲ್ಲ ಸೈತಾನ ಗುಣಲಕ್ಷಣಗಳು. ಅದು ಆತನ ಗುಣಲಕ್ಷಣ. ತನ್ನ ಮಕ್ಕಳಲ್ಲಿ ಏನು ಬಯಸ್ತಾನೆ ಅಂತ ಹೇಳಿದ್ರೆ ಆತನ ಗುಣಲಕ್ಷಣವನ್ನು ತನ್ನ ಮಕ್ಕಳಲ್ಲೂ ಬಯಸ್ತಾ ಇದ್ದಾನೆ. ಅದು ಕಾಣದೇ ಇರುವಾಗ ಪದೇ ಪದೇ ಪ್ರವಾದಿಗಳ ಮುಖಾಂತರ ಹೇಳ್ತಾ ಇದ್ದಾನೆ. ಕೊನೆಯ ಪ್ರವಾದಿ, ಕಿರಿಯ ಪ್ರವಾದಿಯಲ್ಲಿ ಒಬ್ಬ ಮೀಕನು, ಆ ಪ್ರವಾದಿ ಏನಾಯ್ತು ನೋಡಿ, 6ನೇ ಅಧ್ಯಾಯ 8ನೇ ವಚನ. ಮನುಷ್ಯನೇ, ಒಳ್ಳೆಯದು ಇಂಥದ್ದೇ ಎಂದು ಯೆಹೋವನು ನಿನಗೆ ತೋರಿಸಿದ್ದಾನಷ್ಟೇ. ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು, ಇಷ್ಟನ್ನೇ ಹೊರತು ಯೆಹೋವನಿಂದ ಇನ್ನೇನು ಅಪೇಕ್ಷಿಸುವ. ಆಮೆನ್. ಸೊ ಪರಲೋಕ ದೇವರು ಇಸ್ರೇಲರಲ್ಲಿ ಮಾತ್ರ ಅಲ್ಲ, ಮನುಷ್ಯರಲ್ಲಿ, ಎಲ್ಲ ಮನುಷ್ಯರಲ್ಲಿ ಸ್ವಾಮಿ ಬಯಸೋದು ಮೂರೇ ಕಾರ್ಯ ಏನಂತ ಹೇಳಿದ್ರೆ ಪ್ರೀತಿ ಮತ್ತು ನ್ಯಾಯ ಮತ್ತು ನಮ್ರತೆ. ಯಾವಾಗ ಇದನ್ನು ನಾವು ಅಳವಡಿಸ್ಕೊಳ್ತೇವೆ ಆಗ ದೇವರಿಗೆ ಸಂತೋಷ ಆಗುತ್ತೆ. ಯಾಕೆ ನನ್ನ ಮಕ್ಕಳು ನನ್ನ ಹಾಗೆ ಇವರು ಯಾಕೆ ದೇವಾದಿ ದೇವನಾಗಿದ್ದಾಗಿಯೂ ಫಿಲಿಪ 2ನೇ ಅಧ್ಯಾಯ ಹೇಳುತ್ತೆ, ತಾನು ಈ ಲೋಕಕ್ಕೆ ದಾಸನ ರೂಪ ಅಂತ ಆಳ ಬಂದಂತೆ. ದೀನತೆ ಇರಲಿ, ನಮ್ರತೆ ಇರಲಿ. ಇವತ್ತು ಮೊದಲನೇ ಪಾಪ ಏನು? ಗರ್ವ. ಯಾರಿಗೆ ಗರ್ವ ಇರ್ತದೆ ಅದು ದೇವ್ರ ಮಕ್ಕಳ ಸ್ವರೂಪ ಅಲ್ಲ, ಸ್ವಭಾವ ಅಲ್ಲ. ದೀನತೆ ಇರಬೇಕು ಮತ್ತು ಪ್ರೀತಿ ಇರಬೇಕು. ದೇವ್ರ ಪ್ರೀತಿ ಸ್ವರೂಪಿ, ನಾವು ಪ್ರೀತಿ ಮಾಡಬೇಕು. ಯಾರನ್ನು ಪ್ರೀತಿ ಮಾಡಬೇಕು? ವೈರಿಗಳನ್ನು ಪ್ರೀತಿ ಮಾಡಬೇಕು. ಸಹಜವಾಗಿ ನಮ್ಮನ್ನು ಯಾರು ಪ್ರೀತಿ ನಮಗೆ ಕೊಟ್ಟವ್ರನ್ನೇ ನಾವು ಪ್ರೀತಿ ಮಾಡ್ತೀವಿ. ನೀವು ವೈರಿಗಳನ್ನು ಪ್ರೀತಿ ಮಾಡಬೇಕು. ಮತ್ತು ಕೊನೆಯದಂತ ಹೇಳಿದ್ರೆ ನ್ಯಾಯವನ್ನು ಅನುಸರಿಸ್ಬೇಕಂತ. ಈ ಲೋಕದಲ್ಲಿ ಎಲ್ಲ ಕಡೆ ಅನ್ಯಾಯ ತುಂಬಿದೆ, ಹೊರಗಡೆ ಅನ್ಯಾಯ ಅಂತ ಹೇಳ್ತೀವಿ, ಆದರೆ ದೇವರ ಮಕ್ಕಳಲ್ಲೇ ಅನ್ಯಾಯ ನಡೀತಾ ಇದೆ, ಕುಟುಂಬಗಳಲ್ಲಿ ಅನ್ಯಾಯ ಆಗ್ತಾಯಿದೆ. ಮಡದಿ ಪತಿಗೆ ದ್ರೋಹ ಮಾಡ್ತಾರೆ, ಪತಿ ಪತ್ನಿಗೆ ದ್ರೋಹ ಮಾಡ್ತಾರೆ, ಮಕ್ಕಳು ತಂದೆ ತಾಯಿಗೆ ದ್ರೋಹ ಮಾಡ್ತಿದ್ದಾರೆ. ಇದು ಅನ್ಯಾಯ. ಇದನ್ನು ಸ್ವಾಮಿ ಸಹಿಸಲ್ಲಂತೆ. ನೀವು ನ್ಯಾಯವನ್ನು ಅನುಸರಿಸ್ರಿ, ಪ್ರೀತಿಯನ್ನು ಅನುಸರಿಸ್ರಿ ಮತ್ತು ನನ್ನ ಮುಂದೆ ನೀವು ನಮ್ರತೆಯಿಂದ ದೀನತೆಯಿಂದಿರಿ. ಇದೇ ತಾನು ನನಗೆ ಮೆಚ್ಚುಗೆ ಆದದಂತ ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ವಂಡರ್ಫುಲ್. ಸಣ್ಣ ವಿರಾಮ. ಮರಳಿ ಸ್ವಾಗತ. ಬನ್ನಿ, ದೇವರ ವಿಷಯವಾಗಿ ಇನ್ನೂ ಆಳಕ್ಕೆ ಹೋಗಿ ನಾವು ಕಲಿಯೋಣ. ಈ ಸೋಮವಾರದ ಪಾಠದಲ್ಲಿ ದೇವರು ಸಂಪೂರ್ಣವಾಗಿ ಒಳ್ಳೆಯವನು, ನೀತಿವಂತನು ಎಂಬತಕ್ಕಂಥ ವಿಷಯ ನಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಇನ್ನೂ ಸ್ವಲ್ಪ ಆಳಕ್ಕೆ ಹೋಗಿ ಇದರ ಅರ್ಥ ಏನು ಎಂಬತಕ್ಕಂಥದ್ದನ್ನು ನಾವು ನೋಡೋಣ. ಬೋಧಕರಾಗಿರ್ತಕ್ಕಂಥ ಪ್ರಸನ್ನಕುಮಾರ್ ಅವರೇ ಹೇಳಿ. ದೇವರು ಪ್ರೀತಿಯುಳ್ಳವನು, ನ್ಯಾಯಸಮ್ಮತನು ಎಂಬುದಾಗಿ ಸುಮ್ಮನೆ ಹೇಳಲಿಕ್ಕಿಲ್ಲ. ಆದರೆ ಈ ಗುಣವನ್ನು ಆತನು ವ್ಯಕ್ತಪಡಿಸಿದ್ದಾನೆ, ಕಾರ್ಯರೂಪದಲ್ಲಿ ತೋರಿಸಿದ್ದಾನೆ. ನಾನು ಎಷ್ಟು ಸಾರಿ ನಿಮ್ಮನ್ನು ಪ್ರೀತಿ ಮಾಡ್ತೇನೆ ಎಂಬುದನ್ನು ನಾನು ತೋರಿಸಿದ್ದೇನೆ. ಧರ್ಮೋಪದೇಶಗಳ 32ನೇ ಅಧ್ಯಾಯ 4ನೇ ವಚನದಲ್ಲಿ ಹೇಳ್ತಕ್ಕಂಥದ್ದು, ನಮಗೆ ಶರಣಾದ ದೇವರು ಮಾಡುವ ಕಾರ್ಯದಲ್ಲಿ ಯಾವ ಕುಂದೂ ಇಲ್ಲ. ಆತನು ನಡೆಸುವುದೆಲ್ಲ ನ್ಯಾಯ. ಆತನು ನಿರ್ವಂಚಕನಾದ ನಂಬಿಗಸ್ತ ದೇವರು, ನೀತಿಯುಳ್ಳವನು, ಯಥಾರ್ಥನು ಆಗಿದ್ದಾನೆ. ಇಷ್ಟೊಂದು ಗುಣಗಳನ್ನು ಉಳ್ಳಂಥ ನಮ್ಮ ದೇವರು ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸುವಾಗ ಕೆಲವು ಸಾರಿ ಕೋಪೋದ್ರೇಕ ಆಗ್ತಕ್ಕಂಥದ್ದು ಸಹಜ. ಯಾಕೆಂದರೆ ಆ ಪ್ರೀತಿಯನ್ನು ಪಡೆದುಕೊಳ್ಳಬೇಕು ಎಂಬತಕ್ಕಂಥ ಉದ್ದೇಶವು ದೇವರಿಗಿದೆ ಹೊರತು ಮನುಷ್ಯರನ್ನು ತಳ್ಳಬೇಕು ಎಂಬತಕ್ಕಂಥ ಉದ್ದೇಶ ಇಲ್ಲ. ನೋಡಿ, ಸತ್ಯವೇದದಲ್ಲಿ ನಾವು ಕೀರ್ತನೆಗಳು
92ನೇ ಅಧ್ಯಾಯದಲ್ಲಿ ನೀತಿವಂತರು ಹೇಗೆ ಬೆಳೀತಾರೆ ಎಂಬುದನ್ನು ತಿಳಿಸ್ತದೆ. 12ನೇ ವಚನದಿಂದ, ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು, ಲೆಬನೋನಿನ ದೇವದಾರು ವೃಕ್ಷದ ಹಾಗೆ ವೃದ್ಧಿ ಆಗುವರು, ಯೆಹೋವನ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಟ್ಟವರು, ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು, ಮುಪ್ಪಿನಲ್ಲಿಯೂ ಫಲಿಸುವರು, ಪುಷ್ಟಿಯಾಗಿದ್ದು ಶೋಭಿಸುವರು. ಹೀಗೆ ಅವರು ಯೆಹೋವನ ಸತ್ಯ ಸಂಜತಿಗೆ ದೃಷ್ಟಾಂತರಾಗಿರುವರು. ನಾವು ನೀತಿವಂತರಾಗಿರುವಾಗ ದೇವರ ಗುಣಾತಿಶಯವನ್ನು ತೋರಿಸುವ ದೃಷ್ಟಾಂತಗಳಾಗ್ತೇವೆ. ದೇವರು ನಮ್ಮನ್ನು ನೋಡಿ ಸಂತೋಷ ಪಡ್ತಾರೆ. ಈಗ ಯೋಬನನ್ನು ನೋಡಿ, ಸೈತಾನನು ಪರಲೋಕ ಹೋಗ್ತಾ ಇದ್ದ ಆ ಕಾಲದಲ್ಲಿ ಹೆಮ್ಮೆಯಾಗಿ ದೇವರು ಹೇಳ್ಕೊಳ್ತಾರೆ, ನನ್ನ ಮಗನ ನೋಡಿದೀಯಾ, ಅವನು ನೋಡು ಒಂದು ತಪ್ಪನ್ನು ಮಾಡ್ತಾ ಇಲ್ಲ, ಎಷ್ಟು ನೀತಿವಂತನಾಗಿದ್ದಾನೆ, ನಿರ್ದೋಷಿಯು, ಯಥಾರ್ಥನು, ಪ್ರಾಮಾಣಿಕನು, ವಿಧಿಯನು, ಎಲ್ಲ ಗುಣಗಳನ್ನು ಹೇಳುವಾಗ ಗಾಡ್ ಈಸ್ ಸೋ ಪ್ರೌಡ್. ದೇವರಿಗೆ ಹೆಮ್ಮೆ ಆಗ್ತದೆ. ಯಾಕೆಂದರೆ ನನ್ನ ಗುಣ ಇವರಲ್ಲಿದೆ, ನಾನು ಒಳ್ಳೆಯವನು, ನೀತಿವಂತನು. ಆ ಗುಣವನ್ನು ತನ್ನ ಮಕ್ಕಳು ಪಾಲಿಸಿಕೊಂಡಾಗ ಮಕ್ಕಳು ತಂದೆ ತಾಯಿಗಳಿಗೆ ಗೌರವವನ್ನು ತರುತ್ತಾರೆ. ಒಂದು ವೇಳೆ ಮಕ್ಕಳು ಕೆಟ್ಟೋದಾಗ ತಂದೆ ತಾಯಿಗಳಿಗೆ ಅಗೌರವವನ್ನು ತರ್ತಾರೆ. ನಾವು ವಿಧೇಯರಾಗಿರುವಾಗ, ನೀತಿವಂತಿಕೆಯನ್ನು ನಡೆದಾಗ, ಆತನ ಆಜ್ಞೆಗಳನ್ನು ಕೈಕೊಂಡು ನಡೆದಾಗ ದೇವರಿಗೆ ಹೆಮ್ಮೆ ಆಗ್ತದೆ. ದೇವರ ಗುಣಾತಿಶಯವನ್ನು ನಾವು ವ್ಯಕ್ತಪಡಿಸ್ತೇವೆ. ಆತನು ಎಲ್ಲ ಕಾರ್ಯಗಳಲ್ಲಿ ನಮ್ಮ ಮೇಲೆ ಕರುಣೆಯನ್ನು ತೋರಿಸ್ತಾನೆ, ನಮ್ಮನ್ನು ಕ್ಷಮಿಸ್ತಾನೆ. ಕೀರ್ತನೆಗಳು 103 ಹೇಳಿರುವ ಹಾಗೆ ನಮ್ಮ ಎಲ್ಲ ಅಪರಾಧಗಳನ್ನು ಮನ್ನಿಸ್ತಾನೆ, ನಮ್ಮ ಎಲ್ಲ ರೋಗಗಳನ್ನು ವಾಸಿ ಮಾಡ್ತಾನೆ. ಪ್ರೀತಿ ಕೃಪೆ ಎಂಬ ಕಿರೀಟಗಳಿಂದ ನಮ್ಮನ್ನು ಶೃಂಗರಿಸ್ತಾನೆ. ಹದ್ದಿಗೆ ಬರುವಂಥ ಯೌವನವನ್ನು ಕೊಡ್ತಾನೆ. ಎಷ್ಟೊಂದು ಆಶೀರ್ವಾದ. ಇದು ಯಾರಿಗೆ ಬರ್ತದೆ ಅಂದರೆ ದೇವರ ನೀತಿಯನ್ನು, ನ್ಯಾಯವನ್ನು ಅನುಸರಿಸುವವರಿಗೆ, ದೇವರನ್ನು ನಿಜವಾಗಿಯೂ ಪ್ರೀತಿ ಮಾಡುವವರಿಗೆ. ದೇವರು ಕೆಟ್ಟದ್ದಕ್ಕೆ ಕಾರಣನಲ್ಲ. ಕೆಟ್ಟದ್ದನ್ನು ಯಾವತ್ತೂ ಸಹ ಆತನು ಪ್ರೋತ್ಸಾಹ ಮಾಡೋದಿಲ್ಲ. ಹಬಕ್ಕುಕನು 1:13 ವಚನದಲ್ಲಿ ಹೇಳುವಾಗ, ದೇವರು ಕೆಟ್ಟದ್ದರಿಂದ ಶೋಧಿಸಲಾರನು, ಬಿಡಿಸಿಕೊಳ್ಳಲಾರದವನನ್ನು. ಆದರೆ ಶೋಧನೆಗಳು ಬಂದಾಗ ಅದನ್ನು ಜಯಿಸುವುದಕ್ಕೆ ಸ್ವಾಮಿ ಶಕ್ತಿಯನ್ನು ಸಹ ನಮಗೆ ಕೊಡ್ತಾನೆ. ಅದು ಸತ್ಯವೇದ ಹೇಳ್ತದೆ, ಕೀರ್ತನೆಗಳು 7:11 ಆತನು ನ್ಯಾಯಾಧೀಶನು, ಸರಿಯಾಗಿ ನ್ಯಾಯ ತೀರ್ತಕ್ಕಂಥವನು. ಕೀರ್ತನೆಗಳು 5:4 ಹೇಳ್ತಕ್ಕಂಥದ್ದು, ಅವನಲ್ಲಿ ಯಾವ ಕೆಟ್ಟತನವೂ ಇಲ್ಲ ಎಂಬುದಾಗಿ ದೇವರಲ್ಲಿ. 1ನೇ ಯೋಹಾನ 1:5 ಹೇಳ್ತಕ್ಕಂಥದ್ದು, ದೇವರು ಬೆಳಕಾಗಿದ್ದಾನೆ, ಆತನಲ್ಲಿ ಕತ್ತಲೆ ಎಂಬುದು ಇಲ್ಲವೇ ಇಲ್ಲ. ಸೊ ಇವೆಲ್ಲ ಗುಣಗಳನ್ನು ನಾವು ಗಮನಿಸುವಾಗ ವಿಮೋಚನಕಾಂಡ 33ನೇ ಅಧ್ಯಾಯ 18-19 ಸ್ವಾಮಿ ಹೇಳ್ತಾನೆ, ಮೋಶೆ ಒಂದು ಮಾತು ಕೇಳ್ತಾನೆ ದೇವರಿಗೆ, ಸ್ವಾಮಿ ನಿನ್ನ ಒಳ್ಳೆತನವನ್ನು, ನಿನ್ನ ಮಹಿಮೆಯನ್ನು ನನಗೆ ತೋರಿಸು ಎಂಬುದಾಗಿ ಹೇಳುವಾಗ ಸ್ವಾಮಿ ಹೇಳ್ತಾನೆ, ನನ್ನ ಒಳ್ಳೆತನವು ನಿನ್ನನ್ನು ಆವರಿಸಿಕೊಳ್ತದೆ. ನನ್ನ ಒಳ್ಳೆತನವನ್ನು ನೀನು ನೋಡ್ತೀಯಾ, ಆ ವೈಭವವನ್ನು ನೋಡ್ತೀಯ. ನೀನು ನನ್ನನ್ನು ನೇರವಾಗಿ ನೋಡಲಿಕ್ಕೆ ಸಾಧ್ಯ ಇಲ್ಲ, ಆದರೆ ನನ್ನ ಒಳ್ಳೆತನವನ್ನು ನಿನ್ನ ಮುಂದೆ ಹೋಗುವಂತೆ ನಾನು ಮಾಡುತ್ತೇನೆ. ಸೊ ಇದರಿಂದ ನಾವು ಏನು ತಿಳ್ಕೊಳ್ಬೇಕು ಅಂದರೆ, ಖಂಡಿತವಾಗಿಯೂ ದೇವರು ಪರಿಪೂರ್ಣವಾಗಿ ಒಳ್ಳೆಯವನು, ಪರಿಪೂರ್ಣವಾಗಿ ನೀತಿ ಉಳ್ಳವನು ಎಂಬುದಾಗಿ. ವಂಡರ್ಫುಲ್. ಮುಂದೆ ಹೋಗೋಣ. ಮಂಗಳವಾರದ ಪಾಠಕ್ಕೆ ನಾವು ಬರೋದಾದರೆ, ದೇವರು ಆತನ ಗುಣಗಳನ್ನು ಬದಲಾಯಿಸಿಕೊಳ್ಳೋದಿಲ್ಲ, ಬದಲಾಯಿಸಿಕೊಳ್ಳದೇ ಇರತಕ್ಕಂಥ ದೇವರು ನಮ್ಮ ದೇವರು ಅಂತ ಹೇಳಿದರೆ ತಪ್ಪಾಗಲ್ಲ. ಹೇಳಿ ಪಾಸ್ಟರ್ ಮುತ್ತು. ಸತ್ಯವಾಕ್ಯದಲ್ಲಿ ನಾವು ನೋಡ್ತೇವೆ, ಮಲಾಕಿನ ಪುಸ್ತಕ 3ನೇ ಅಧ್ಯಾಯ 6ನೇ ವಚನದಲ್ಲಿ, ನಾನು ಬದಲಾಗದಂತಹ ಒಬ್ಬ ದೇವರು, ಆದ್ದರಿಂದ ಯಾಕೋಬೇ ನೀವಿನ್ನೂ ಕೂಡ ಉಳಿದಿದ್ದೀರಾ. ಒಂದು ವೇಳೆ ನಾನು ಬದಲಾಗಿದ್ದರೆ, ನಾನು ಮಾರ್ಪಾಟಾಗಿದ್ದರೆ ನೀವು ಖಂಡಿತವಾಗ್ಲೂ ಹಾಳಾಗ್ತಿದ್ರಿ ಎಂಬುದಾಗಿ ದೇವರು ಸ್ಪಷ್ಟವಾಗಿ ತಿಳಿಸೋದನ್ನು ನಾವು ನೋಡ್ತಿದ್ದೀವಿ. ಅಂದರೆ ನಮ್ಮ ದೇವರು, ನಾವು ಎಂತಹ ಪಾಪಿಗಳಾದರೂ ಸಹ, ನಾವು ದಿನೇ ದಿನೇ ಯಾವ ಕೆಳಮಟ್ಟಕ್ಕೆ ಜಾರಿ ಹೋದರೂ ಸಹ ಆ ದೇವರು ನಮ್ಮನ್ನು ಏನು ಮಾಡ್ತಿದ್ದಾನಪ್ಪ ಅಂತಂದರೆ ಪ್ರೀತಿ ಮಾಡ್ತಾನೆ ಇದ್ದಾನೆ. ತನ್ನ ಅಪಾರವಾದಂತಹ ಪ್ರೀತಿ, ಕರುಣೆ, ಕೃಪೆಯನ್ನು ನಮ್ಮ ಮೇಲೆ ಸುರಿಸ್ತಾನೆ ಇದ್ದಾನೆ. ನನ್ನ ಮಗ ಈಗ ಬರ್ತಾನೆ, ನಾಳೆ ಬರ್ತಾನೆ, ಇಂದಾದರೂ ಬರ್ತಾನೆ ಎಂಬಂತಹ ಉದ್ದೇಶದಿಂದ ನಮ್ಮ ಮೇಲೆ ಅಪಾರವಾದಂತಹ ಪ್ರೀತಿ, ಕರುಣೆಯನ್ನು ತೋರಿಸ್ತಾನೆ ಬರ್ತಿದ್ದಾನೆ ಆ ದೇವಾದಿ ದೇವನು. ಅಷ್ಟೇ ಅಲ್ಲ, ನಾವು ಮಲಾಕಿನ ಪುಸ್ತಕ 3ನೇ ಅಧ್ಯಾಯ 7ನೇ ವಚನವನ್ನು ಓದುವಾಗ ಮತ್ತೊಂದು ಮಾತನ್ನು ಕೂಡ ದೇವರು ತಿಳಿಸ್ತಾರೆ, ನಿಮ್ಮ ಪಿತೃಗಳ ಕಾಲದಿಂದಲೂ ನೀವು ನನ್ನ ವಿಧಿಗಳಿಗೆ ಓರೆಯಾದಿರಿ, ಅವುಗಳನ್ನು ಅನುಸರಿಸಲಿಲ್ಲ, ನನ್ನ ಕಡೆಗೆ ಪುನಃ ತಿರುಗಿರಿ, ತಿರುಗದರೆ ನಾನು ನಿಮ್ಮ ಕಡೆಗೆ ಪುನಃ ತಿರುಗುವೆನೋ.
ದೇವರು ಹೇಳ್ತಿದ್ದಾರೆ, ನಿಮ್ಮ ಪಿತೃಗಳ ದಿನಗಳಿಂದಲೂ ಕೂಡ ನೀವು ನನ್ನ ಆಜ್ಞೆಗಳಿಗೆ ಓರೆಯಾಗಿ, ನನ್ನ ಧರ್ಮಶಾಸ್ತ್ರಕ್ಕೆ ಓರೆಯಾಗಿ ನಡೀತಾನೆ ಇದ್ದೀರಾ. ಆದ್ರೂ ಕೂಡ ನಾನು ನಿಮಗೆ ಕೃಪೆಯನ್ನು ತೋರಿಸ್ತಿದ್ದೇನೆ. ನೀವು ನನ್ನ ಕಡೆಗೆ ತಿರುಗೋದಾದರೆ ನಾನು ನಿಮ್ಮ ಕಡೆಗೆ ತಿರುಗುತ್ತೇನೆ. ಸೊ ನಮ್ಮ ದೇವರು ತನ್ನ ಒಂದು ವ್ಯಕ್ತಿತ್ವವನ್ನು, ಕ್ಯಾರೆಕ್ಟರ್ನ ಏನು ಮಾಡಲ್ಲಪ್ಪ ಅಂತಂದರೆ ಬದಲು ಮಾಡಿಕೊಳ್ಳಲ್ಲ ನಮ್ಮ ದೇವರು. ಅಷ್ಟೇ ಅಲ್ಲ, ಇಲ್ಲಿ 2 ತಿಮೋತಿ 2ನೇ ಅಧ್ಯಾಯ 13ನೇ ವಾಕ್ಯ, ನಾವು ಅಪನಂಬಿಗಸ್ತರಾಗಿದ್ದರೂ ಆತನು ನಂಬಿಗಸ್ತನಾಗಿಯೇ ಇರುವನು, ತನ್ನ ಸ್ವಭಾವಕ್ಕೆ ವಿರೋಧವಾಗಿ ಏನೂ ಮಾಡಲಾರನು. ತನ್ನ ಸ್ವಭಾವ ಏನಪ್ಪ ಅಂತಂದರೆ ಪ್ರೀತಿ ಮಾಡುವಂಥದ್ದು. ಈ ವಿಲ್ ನೆವರ್ ಡೂ ಎನಿಥಿಂಗ್ ವಿಚ್ ಈಸ್ ಬಿಯಾಂಡ್ ಹಿಸ್ ಕ್ಯಾರೆಕ್ಟರ್. ಆತನ ಒಂದು ವ್ಯಕ್ತಿತ್ವಕ್ಕೆ ವಿರೋಧವಾಗಿ ಆತನು ಯಾವುದನ್ನು ಕೂಡ ಆತನು ಮಾಡೋಲ್ಲ. ಅಂತಹ ಒಂದು ಪ್ರೀತಿ, ಕರುಣಾಳು ನಮ್ಮ ದೇವರು. ಇಬ್ರಿಯರಿಗೆ ಬರೆದಂತಹ ಪತ್ರಿಕೆ 13ನೇ ಅಧ್ಯಾಯ 8ನೇ ವಚನದಲ್ಲಿ ಪೌಲನು ಹೇಳ್ತಾನೆ, ಯೇಸು ಸ್ವಾಮಿ ನೆನ್ನೆ ಇದ್ದ ಹಾಗೆ ಇವತ್ತು ಇರ್ತಾನೆ, ನಿತ್ಯ ನಿರಂತರಕ್ಕೂ ಕೂಡ ಆತನು ಅದೇ ರೀತಿ ಇರ್ತಾನೆ ಎಂಬಂತಹ ಸತ್ಯವನ್ನು ನಮಗೆ ತಿಳಿಸ್ತಾನೆ. ಆದ್ದರಿಂದ ನಮ್ಮ ದೇವರು ಬದಲಾಗದ ದೇವರು, ಪ್ರೀತಿ ಸ್ವರೂಪನು, ಕರುಣಾಳು. ಆತನ ಒಂದು ಗುಣಾತಿಶಯಗಳು ಏನಿದೆ ಅಲ್ಲ, ಅವು ಎಂದಿಗೂ ಕೂಡ ಬದಲಾಗೋದಿಲ್ಲ. ಆದ್ದರಿಂದ ನಾವು ಒಂದು ಅರ್ಥ ಮಾಡ್ಕೊಳ್ಬೇಕು, ಯೇಸು ಸ್ವಾಮಿ ನಾವು ಯೇಸು ಸ್ವಾಮಿ ಕಡೆಗೆ ತಿರುಗಬೇಕು ಎಂಬುದಾಗಿ ಯೇಸು ಸ್ವಾಮಿ ಕಾಯ್ತಾ ಇದ್ದಾರೆ. ನಾವು ಯೇಸು ಸ್ವಾಮಿ ಕಡೆಗೆ ತಿರುಗೋದಾದರೆ ಆತನು ನಮ್ಮ ಕಡೆಗೆ ತಿರುಗುವಂತವನಾಗಿದ್ದಾನೆ. ಖಂಡಿತವಾಗ್ಲೂ ಒಂದು ಸಣ್ಣ ವಿರಾಮಕ್ಕೆ ಸಮಯ ಇದೆ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿತದೆ. ವೆಲ್ಕಮ್ ಬ್ಯಾಕ್. ಬನ್ನಿ, ಬುಧವಾರದ ಪಾಠದಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಶಿರೋನಾಮೆಯೊಂದಿಗೆ ಇದನ್ನು ಶುರು ಮಾಡ್ತಾ ಇದ್ದೀವಿ. ಪಶ್ಚಾತ್ತಾಪ ಪಡುವಂಥ ದೇವರು ನಮ್ಮ ದೇವರ ಅಂತ ಒಂದು ಪ್ರಶ್ನೆ. ಪಶ್ಚಾತ್ತಾಪ ಪಡುವಂಥ ದೇವರು ನಮ್ಮ ದೇವರ? ಎಷ್ಟೋ ಸಂದರ್ಭಗಳಲ್ಲಿ ನಿರ್ಧಾರಗಳನ್ನು ಬದಲಾಯಿಸಿಕೊಂಡಿರ್ತಕ್ಕಂಥ ದೇವರನ್ನು ನಾವು ನೋಡಿದ್ದೇವೆ, ಅದರಲ್ಲಿ ಯಾವುದು ಎರಡು ಮಾತಿಲ್ಲ. ಆದರೆ ಪಶ್ಚಾತ್ತಾಪ ಪಡುವಂಥ ದೇವರು ನಮ್ಮ ದೇವರ? ಫಸ್ಟ್ ರಾಜದಾಸ್, ಈ ಒಂದು ವಾಕ್ಯವನ್ನು ತೆಗೆದುಕೊಂಡು ಅನೇಕರು ದೇವರು ಪಶ್ಚಾತ್ತಾಪ ಪಟ್ಟ ಅಂತ ಹೇಳ್ತಾರೆ. ದೇವರು ಯಾವುದೇ ಕಾರಣಕ್ಕೂ ಪಶ್ಚಾತ್ತಾಪ ಪಡುವಂಥದ್ದು, ಯಾಕೆ ಆತನಿಗೆಲ್ಲ ಗೊತ್ತಿದೆ ಏನು ಮಾಡಬೇಕು, ಏನಾಗುತ್ತೆ ಅಂತೆಲ್ಲ. ಆ ಪಶ್ಚಾತ್ತಾಪ ಪಡೋ ಅವಶ್ಯಕತೆ ಏನಿದೆ? ಇದರ ಅರ್ಥ ಏನಂತ ಹೇಳಿದ್ರೆ, ದೇವರು ತನ್ನ ಮಕ್ಕಳಿಗೆ ತಪ್ಪು ಮಾಡಿದಾಗ ಅವ್ರಿಗೆ ಶಿಕ್ಷೆ ಆಗಬೇಕು. ಶಿಕ್ಷೆ ಆದರೆ ಏನಾಗುತ್ತೆ ಅನ್ನೋ ಒಂದು ತಿಳುವಳಿಕೆಯಿಂದ ದೇವ್ರಿಗೆ ಗೊತ್ತಿದೆ. ಆ ನೋವು ಆಗುತ್ತಲ್ಲ ಅಂಥೇಳಿ ತಿಳ್ಕೊಂಡು ಅವ್ರ ಮನಮರುಗಿ ದೇವ್ರ ಹತ್ರ ತಿರುಗಿದಾಗ ಆಗ ದೇವರು ಆ ಮಾಡಬೇಕಾದ ಕೇಡಿಂದ ಏನು ಮಾಡ್ತಾನೆ, ಮನಸ್ಸನ್ನು ಬದಲಾಯಿಸ್ಕೊಳ್ತಾನಂತೆ. ಅದು ರಿಪೆಂಟೆನ್ಸ್, ಪಶ್ಚಾತ್ತಾಪ ಅಲ್ಲ. ಆತನು ಕೇಡು ಮಾಡಬಾರ್ದು, ಈ ಮಕ್ಕಳಿಗೆ ಮೇಲ್ ಮಾಡ್ಬೇಕನ್ನೋದನ್ನ ಮನಸ್ಸು ಅದನ್ನ ದೇವ್ರ ವಾಕ್ಯದಲ್ಲಿ ಹೋಗೋಣ. ಆ ವಿಮೋಚನೆ ಕಂಡ 32ನೇ ಅಧ್ಯಾಯ 14ನೇ ವಚನ. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ಆಗ ಯೆಹೋವನು ತನ್ನ ಪ್ರಜೆಗಳಿಗೆ ಮಾಡುವೆನೆಂದು ತಾನು ಹೇಳಿದ ಕೇಡಿನ ವಿಷಯದಲ್ಲಿ ಮನಸ್ಸನ್ನು ಬೇರೆ ಮಾಡಿಕೊಂಡನು. ಅದನ್ನು ಅನೇಕ ಅನುಭವಗಳಲ್ಲಿ ನಾವು ಕಾಣ್ತೇವೆ. ಇಸ್ರೇಲ್ ಜನರು ತಪ್ಪು ಮಾಡಿದಾಗ ಅವ್ರನ್ನ ನಾಶ ಮಾಡಬೇಕಂತ ಬಂದಾಗ ಮೋಶೆ ವಿಜ್ಞಾಪನೆ ಮಾಡಿದ ಕೂಡಲೇ ದೇವರು ಏನು ಮಾಡ್ತಾನೆ, ಆ ಮಾಡಬೇಕಾದ ಕೇಡಿನಿಂದ ಮನಸ್ಸನ್ನು ಬದಲಾಯಿಸ್ಕೊಂಡು ಕೇಡು ಮಾಡಲ್ಲ. ಇದು ಮನಮರುಗುವ ದೇವರು ಅಂತ ರಾಗ ಆಡ್ತೀವಿ. ನಮ್ಮ ದೇವರು ಅನುಕಂಪವುಳ್ಳ ದೇವರು, ಪ್ರೀತಿ ಸಾಗರನು. ಆ ಮನಸ್ಸನ್ನು ಮಾಡಬೇಕು, ಇವರಿಗೆ ಶಿಕ್ಷೆ ಕೊಡಬೇಕು, ನಾಶ ಮಾಡಬೇಕಂತ ತೀರ್ಮಾನ ಮಾಡಿದ್ರೂ ಮೋಶೆ ವಿಜ್ಞಾಪನೆ ಮಾಡಿದ ಕೂಡಲೇ ಅವ್ರನ್ನ ನಾಶ ಮಾಡಲಿಲ್ಲ, ಮತ್ತೊಂದು ಅವಕಾಶ ಕೊಟ್ಟ. ಈ ಸ್ಲೋ ಟು ಹ್ಯಾಂಗರ್ ಅಂತ ಓದ್ತೇವೆ. ಆತನು ಕೋಪ ಮಾಡ್ಕೊಳ್ಳೋದ್ರಲ್ಲಿ ಭಾಳ ನಿಧಾನ ಮಾಡ್ತಾನೆ, ದುಡ್ಕೋಲ್ಲ, ದೀರ್ಘ ಶಾಂತನು, ದೀರ್ಘ ಸಮಾಧಾನ ಉಳ್ಳಂಥ ದೇವರು. ಸ್ವಾಮಿ ಮನಸ್ಸನ್ನು ಬದಲಾಯಿಸ್ಕೊಂಡ ಹೊರತು ಪಶ್ಚಾತ್ತಾಪ ಪಡಲಿಲ್ಲ. ಪಶ್ಚಾತ್ತಾಪ ಪಟ್ಟರೆ ದೇವ್ರಿಗೂ ಮನುಷ್ಯರಿಗೇನು ಏನು ವ್ಯತ್ಯಾಸ ಇರೋಲ್ಲ. ಮನುಷ್ಯರು ಪಶ್ಚಾತ್ತಾಪ ಪಡ್ತೀವಿ, ಇಂಥ ತಪ್ಪು ಮಾಡಬಾರ್ದಾಗಿತ್ತಲ್ಲ. ಈ ಮೊನ್ನೆ ಒಂದು ಕೊಲೆ ಮಾಡಿಬಿಟ್ರು ಯಾರೋ ಮನುಷ್ಯ, ಕೇಳಿದಾಗ ಪಶ್ಚಾತ್ತಾಪ, ಅಯ್ಯೋ ನಾನು ಕುಡಿದು ಜ್ಞಾನದಲ್ಲಿ ಮಾಡಿಬಿಟ್ಟೆ ಅಂತ ಪಶ್ಚಾತ್ತಾಪ ಪಡಂತೆ. ದೇವರು ಆ ರೀತಿ ಯಾವುದೋ ಕಾರಣಕ್ಕೆ ದುಡುಕಿ ಮಾಡಿಬಿಟ್ಟು ಪಶ್ಚಾತ್ತಾಪ ಪಡೋವಂಥ ದೇವರಲ್ಲ. ದೇವರು ಎಲ್ಲವನ್ನೂ ತಿಳಿದು ಆತನು ಏನು ಮಾಡಬೇಕು ಅದನ್ನೇ ಮಾಡ್ತಾನೆ ಹೊರತು ದೇವರು ಯಾವುದೇ ಕಾರಣಕ್ಕೂ ತಿರುಗ. ಮತ್ತೊಂದು ವಾಕ್ಯ ಅರಣ್ಯಕಾಂಡ, ಪ್ರಸನ್ನವರು ಓದ್ತಾರೆ 23ನೇ ಅಧ್ಯಾಯ 19ನೇ ವಚನ. ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ, ಆಮೆನ್. ಮಾನವನಂತೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವವನಲ್ಲ. ಇಂಗ್ಲೀಷ್ ಹೇಳುತ್ತೆ, ಈ ಈಸ್ ನಾಟ್ ಎ ಮ್ಯಾನ್ ಟು ರಿಪೆಂಟ್, ಈಸ್ ನಾಟ್ ಲೈಕ್ ಹ್ಯೂಮನ್. ಮನುಷ್ಯರು ಬದಲಾಯಿಸ್ಕೊಳ್ತೀವಿ. ಇವಾಗ ನಾವು ಮಾಡ್ತೀವಿ ಅಂತೀವಿ, ಮಾಡಲ್ಲ, ಬರ್ತೀವಿ ಅಂತೀವಿ, ಬರಲ್ಲ, ಕೊಡ್ತೀವಿ ಅಂತೀವಿ, ಕೊಡಲ್ಲ. ಇದು ಮನುಷ್ಯನ ಪ್ರವೃತ್ತಿ. ಅದು ದೇವರು ವಾಗ್ದಾನ ಮಾಡಿದ್ಮೇಲೆ ಖಂಡಿತ ನೆರವೇರಿಸ್ತಾನಂತೆ. ಈ ವಾಕ್ಯದಲ್ಲಿ ಹೇಳ್ತಾನೆ, ನಾನು ಇನ್ನು ಆಶೀರ್ವದಿಸಿ ಅಂತ ಹೇಳಿದ್ರೆ ಖಂಡಿತ ಮಾಡ್ತಾನೆ. ಯಾವಾಗ ಆತನ ವಾಕ್ಯಕ್ಕೆ ಅನುಗುಣವಾಗಿರ್ತೀವಿ ಆವಾಗ ಮಾತ್ರ ಇದು ಸೀಮಿತ ಆಗುತ್ತೆ. ಅದಕ್ಕೆ ನಾವು ಸೀಮಿತವಾಗಿ ಇರಲ್ಲ ಅಂದರೆ ದೇವರು ತನ್ನ ಮಾತನ್ನು ಬದಲಾಯಿಸ್ತಾನೆ, ಆತನ ವಾಗ್ದಾನವನ್ನು ಬದಲಾಯಿಸ್ತಾನೆ ಹೊರತು ಪಶ್ಚಾತ್ತಾಪ ಪಡಲ್ಲ. ಇದರಲ್ಲಿ ಖಾತ್ರಿ. ಕೊನೆಯಲ್ಲಿ ಇನ್ನೊಂದು ವಚನ ಓದೋಣ. 1 ಸಮುವೇಲ 15ನೇ ಅಧ್ಯಾಯ 29ನೇ ವಚನ.
ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ಇಸ್ರಾಯೇಲ್ಯರ ನಿತ್ಯಾಧಾರನು ಸುಳ್ಳಾಡುವವನಲ್ಲ, ಪಶ್ಚಾತ್ತಾಪ ಪಡುವವನಲ್ಲ, ಯಾಕೆಂದರೆ ಅವನು ಪಶ್ಚಾತ್ತಾಪ ಪಡ ಮನುಷ್ಯನಲ್ಲ ಎಂದು ಹೇಳಿದನು. ಅನೇಕ ಪ್ರವಾದಿಗಳು ಸ್ವಾಮಿಯನ್ನು ಕುರಿತು ಹೇಳ್ತಾ ಇದ್ದಾರೆ, ದೇವರು ಈಸ್ ನಾಟ್ ಎ ಗಾಡ್ ಹೂ ರಿಪೆಂಟ್ಸ್, ಪಶ್ಚಾತ್ತಾಪ ಪಡಲ್ಲ, ಆತನ ಏನು ಮಾಡಬೇಕು ಮಾಡೇ ಮಾಡ್ತಾನೆ. ಅದರಿಂದ ನಾವು ದೇವ್ರನ್ನ ಅಪಾರ್ಥ ಮಾಡ್ಕೊಳ್ಳದೆ ಮನುಷ್ಯನ ಗುಣಲಕ್ಷಣವನ್ನು ನಾವು ದೇವ್ರಿಗೆ ಹೋಲಿಕೆ ಮಾಡಬಾರ್ದು. ಮನುಷ್ಯನ ಪ್ರವೃತ್ತಿ ಇದು ನಮ್ಮ ಬಲಹೀನತೆ, ಪಶ್ಚಾತ್ತಾಪ ಪಡೋದು. ನಮ್ಮ ಹಾದಿಯಲ್ಲಿ ನಮ್ಮ ತಂದೆ ತಾಯಿಗಳು ಆದಮ್ಮ ಅವಳು ತಿನ್ನಬಾರ್ದು ತಿಂದ ಮೇಲೆ ಏನು ಮಾಡಿದ್ರು, ಬಹುಶಃ ಪಶ್ಚಾತ್ತಾಪ ಪಡುತ್ತೆ, ಛೇ ನಾನು ಮಾಡಬಾರ್ದಾಗಿತ್ತಪ್ಪ, ಮಾಡದೇ ಇದ್ದರೆ ಅಲ್ಲೇ ಇರ್ಬೋದಾಗಿತ್ತು ಅಂತೇಳಿ ಪಶ್ಚಾತ್ತಾಪ. ಅಂತಹ ದೇವರು ನಮ್ಮ ದೇವರಲ್ಲ. ವಂಡರ್ಫುಲ್. ಮುಂದೆ ಹೋಗೋಣ. ಗುರುವಾರದ ಪಾಠಕ್ಕೆ ನಾವು ಬರುವುದಾದರೆ, ಪ್ರೀತಿ ಮತ್ತು ನ್ಯಾಯವನ್ನು ಭದ್ರವಾಗಿ ಹಿಡಿದುಕೋ ಹೇಳಿ. ಇಲ್ಲಿ ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆದ್ದರಿಂದ ನಿಮ್ಮ ದೇವರಾದ ಯೆಹೋವನೊಬ್ಬನೇ ದೇವರೆಂದು ತಿಳಿದುಕೊಳ್ಳಬೇಕು. ಆತನು ನಂಬಿಗಸ್ತನಾದ ದೇವರು, ತನ್ನನ್ನು ಪ್ರೀತಿಸಿ ತನ್ನ ಆಜ್ಞೆಗಳನ್ನು ಅನುಸರಿಸಿರುವವರಿಗೆ ಮಾಡಿದ ವಾಗ್ದಾನವನ್ನು, ಕೃಪೆಯನ್ನು ಅವರ ಸಂತತಿಯವರಲ್ಲಿ 1000 ತಲೆಗಳವರೆಗೂ ನೆರವೇರಿಸುವವನು ಆಗಿದ್ದಾನೆ ಎಂಬುದಾಗಿ ಸತ್ಯವಾಕ್ಯ ನಮ್ಗೆ ಹೇಳ್ತಿದೆ. ಅಂದರೆ ಆತನು ಪ್ರೀತಿ ನ್ಯಾಯ ನೀತಿಗಳನ್ನು ಪ್ರೀತಿಸುವಂತಹ ದೇವರು. ನಾವು ಅವನ್ನು ಪಾಲಿಸುವುದಾದರೆ ನಮ್ಮ ಮುಂದಿನ ಸಂತತಿಗಳಿಗೆ ಎಂತಹ ಆಶೀರ್ವಾದಗಳು ಉಂಟು ಎಂಬುದನ್ನು ಇಲ್ಲಿ ಸತ್ಯವಾಕ್ಯದಲ್ಲಿ ನಾವು ಕಾಣಬಹುದಾಗಿದೆ. ಆದ್ದರಿಂದ ಅಮೋಘವಾದಂತಹ, ನಾವು ಊಹಿಸಲಾಗದಂತಹ ಅದ್ಭುತವಾದಂತಹ ವರದಾನಗಳು, ಆಶೀರ್ವಾದಗಳು ನಮಗೆ ಸತ್ಯವೇದದಲ್ಲಿ ವಾಗ್ದಾನ ಮಾಡಲ್ಪಟ್ಟಿವೆ. ಆದ್ದರಿಂದ ಈ ಒಂದು ಪ್ರೀತಿ ಸತ್ಯತೆಯನ್ನು ನಾವು ಬೆಳೆಸಿಕೊಂಡು ಜೀವಿಸಬೇಕು ಎಂಬುದಾಗಿ ಇಂದಿನ ಒಂದು ಸತ್ಯವೇದದ ಪಾಠವಾಗಿದೆ. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯಕ್ಕೆ ನಾವು ಬರುವಂಥವರಾಗೋಣ. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿಯವರು ಮಾಡಿದಂತಹ ಪರ್ವತ ಪ್ರಸಂಗ ಬಲದಲ್ಲಿ ಈ ರೀತಿ ಹೇಳ್ತಾರೆ. 43ರಿಂದ 48 ವಾಕ್ಯಗಳನ್ನು ನಾನು ಓದ್ತಿದ್ದೇನೆ. ನಿನ್ನ ನೆರೆಯವನನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಾಗೆ ಮಾಡಬೇಕೆಂದು ಹೇಳಿಯದೆ ಎಂಬುದಾಗಿ ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನನ್ನು ಮೂಡುವಂತೆ ಮಾಡುತ್ತಾನೆ, ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ. ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ಫಲವೇನು? ಭ್ರಷ್ಟರು ಹಾಗೆ ಮಾಡುವರಲ್ಲವೇ? ದೇವರ ವಾಕ್ಯ ಸ್ಪಷ್ಟವಾಗಿ ನಮಗೆ ಹೇಳ್ತಿದೆ, ನಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ, ನಮ್ಮ ಶತ್ರುಗಳಿಗಾಗಿ, ನಮ್ಮ ವೈರಿಗಳಿಗಾಗಿ ನಾವೇನು ಮಾಡಬೇಕಪ್ಪ ಅಂತಂದರೆ ಪ್ರೀತಿ ಮಾಡಬೇಕಂತ ಯೇಸು ಸ್ವಾಮಿ ಅವರು ಒಳ್ಳೆಯ ಮಾದರಿಯನ್ನು ನಮ್ಗೆ ತೋರಿಸಿದ್ದಾರೆ. ಆತನು ಶಿಲುಬೆಯಲ್ಲಿರುವಾಗಲೂ ಸ್ವಾಮಿ ಇವ್ರು ಏನು ಮಾಡ್ತಿದ್ದಾರೆ ಇವ್ರಿಗೆ ಗೊತ್ತಿಲ್ಲ, ಅದರ ಪ್ರಯುಕ್ತ ಇವರನ್ನು ಕ್ಷಮಿಸಪ್ಪ ಎಂಬುದಾಗಿ ಯೇಸು ಸ್ವಾಮಿ ಏನು ಮಾಡ್ತಾರಪ್ಪ ಅಂತಂದರೆ ಅವರಿಗಾಗಿ ಪ್ರಾರ್ಥಿಸ್ತಾರೆ. ಅಂತಹ ಒಂದು ಗುಣ ಸ್ವಭಾವ ಇಂದು ನಮ್ಮಲ್ಲಿ ಉದ್ಭವವಾಗಬೇಕು. ಯಾಕಪ್ಪ ಅಂತಂದರೆ ಯೇಸು ಸ್ವಾಮಿ ಪ್ರೀತಿ ನೀತಿಗಳನ್ನು ಇಷ್ಟಪಡುವ ಆತನು. ಯೇಸು ಸ್ವಾಮಿಯವರು ಪ್ರೀತಿ ನೀತಿಗಳನ್ನು ಅನುಸರಿಸುವವರನ್ನು ಪ್ರೀತಿಸುವಂತಹ ದೇವರು ಎಂಬುದಾಗಿ ನಾವು ಸತ್ಯವೇದದಲ್ಲಿ ಕಾಣ್ತೇವೆ. ಆದ್ದರಿಂದ ನಾವು ಇಂತಹ ಒಂದು ಗುಣಲಕ್ಷಣಗಳನ್ನು ಹೊಂದಿಕೊಂಡು ಜೀವಿಸೋದಾದರೆ ಅಮೋಘವಾದಂತಹ ಆಶೀರ್ವಾದಗಳು ನಮಗೆ ಉಂಟು. ಅಷ್ಟೇ ಅಲ್ಲ, ಹೋಶೇಯನ ಪುಸ್ತಕದಲ್ಲೂ ಕೂಡ ಪ್ರವಾದಿ ಈ ರೀತಿ ಹೇಳ್ತಾನೆ. 12ನೇ ಅಧ್ಯಾಯ 6ನೇ ವಾಕ್ಯವನ್ನು ನಾನು ಓದ್ತಿದ್ದೇನೆ. 12ನೇ ಅಧ್ಯಾಯ 6ನೇ ವಾಕ್ಯ, ಇಸ್ರಾಯೇಲೇ, ನೀನು ನಿನ್ನ ದೇವರ ಸಹಾಯದಿಂದ ತಿರುಗಿಕೋ, ನೀತಿ ಪ್ರೀತಿಗಳನ್ನು ಅನುಸರಿಸಿ ನಿನ್ನ ದೇವರನ್ನು ಎಡೆಬಿಡದೆ ನಿರೀಕ್ಷಿಸಿಕೊಂಡಿರು. ಇಸ್ರಾಯೇಲರಿಗೆ ದೇವರು ಕೊಟ್ಟಂತಹ ಒಂದು ಒಳ್ಳೆಯ ನಿಯಮ ಏನಪ್ಪ ಅಂತಂದರೆ, ಪ್ರೀತಿ ನಿಯಮಗಳನ್ನು ನೀನು ಅನುಸರಿಸು, ಯೆಹೋವನ ಕಡೆಗೆ ತಿರುಗು ಎಂಬುದಾಗಿ ಕರೆ ಬರುವಂಥದ್ದಾಗಿದೆ. ವಂಡರ್ಫುಲ್. ದೇವರು ಪ್ರೀತಿ ಸ್ವರೂಪನು, ನ್ಯಾಯವನ್ನು ಕೈ ಹಿಡಿದು ನಡೆಸ್ತಕ್ಕಂಥವನು ದೇವರು. ಆ ದೇವರು ನಮ್ಮ ದೇವರಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ. ದೇವರು ನಿಮ್ಮ ಮೂವರನ್ನು ಆಶೀರ್ವದಿಸಲಿ. ನಮಸ್ಕಾರ.